ಫ್ರೆಂಡ್ಸ್, ನನ್ನ ಹೆಸರು ಪಾರಿಜಾತ ಕೃಷ್ಣಪ್ಪ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಈ ಲಾಗಲ್ಲಿ ಯಾವ ವಿಚಾರದ ಬಗ್ಗೆ ಇರುತ್ತೆ ಅಂತ ಹೇಳಿದ್ರೆ, ನೀವು ನೋಡುತ್ತಿರುವ ಹಾಗೆ ನಮ್ಮ ಯಜಮಾನರು ಆಗಿರುವ ಡಾಕ್ಟರ್ ವಿ ಕೃಷ್ಣಪ್ಪ ಅವರ ಹುಟ್ಟುಹಬ್ಬ ಮತ್ತು ಕಿಲಾಡಿ ಕೃಷ್ಣ ಎಂಬ ಫಿಲಮ್ ಮುಹೂರ್ತ ಸಮಾರಂಭ ಆಗಿರುತ್ತೆ ಫ್ರೆಂಡ್ಸ್. ನಮ್ಮ ಯಜಮಾನರಿಗೆ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ, ಮತ್ತು ಹಾಡಾಡೋದು, ಆ್ಯಕ್ಟಿಂಗ್ ಮಾಡೋದಂದ್ರೂ ತುಂಬ ಇಷ್ಟ. ಈಗಾಗಲೇ ಸಾಗುವ ದಾರಿ ಮತ್ತು ರಕ್ತಶಾಸನ ಮತ್ತು ರಾಜ್ ಬಹದ್ದೂರ್ 3 ಫಿಲಮ್ಗಳಿಗೆ ಸಹ ನಿರ್ಮಾಪಕರಾಗಿ ನಾನು ಮತ್ತು ನಮ್ಮ ಯಜಮಾನರು ಕೆಲಸ ಮಾಡಿರುತ್ತೇವೆ. ಮುಂದಕ್ಕೆ ವಿಡಿಯೋ ನೋಡಿ ಫ್ರೆಂಡ್ಸ್, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಸಾರಿಗೆ ಸಂಸ್ಥೆಯ ಚಾಲಕ ಕಮ್ ನಿರ್ವಾಹಕ ಅಂದರೆ DC, ಡ್ರೈವರ್ ಕಮ್ ಕಂಡಕ್ಟರ್ ಅಂತ. ನಾನು 20 ವರ್ಷ ಸತತ ಕಾಲ ನಾನು ಅದರಲ್ಲಿ ಸೇವೆ ಮಾಡಿದ್ದೆ. ಆ ಅನುಭವಗಳು, ಯಾಕಂದರೆ ಒಂದು ಡ್ರೈವರ್ ಕಂಡಕ್ಟರ್ಗೆ ಏನು ಕಷ್ಟ ಇದೆ, ಮತ್ತು ಏನು ಒಂದು ಮನುಷ್ಯ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಅವಕಾಶಗಳು ಬಂದಾಗ ಹೆಂಗೆ ಉಳಿಸ್ಕೋಬೇಕು ಅನ್ನೋದನ್ನು ತಿಳ್ಕೊಂಡು ಒಂದು ಕತೆ ಮಾಡಿದೆ ನಾನು. ಅಂದರೆ ಡ್ಯೂಟಿ ಮಾಡಿಕೊಂಡೆ. ನಾನು ಈಗ 10 ವರ್ಷದ ಕತೆ ಇದು. ಆ ಕತೆ ಮಾಡಿದಾಗ ನನಗೇನು ಅನಿಸ್ತಂದರೆ, ಒಂದು ಜನಗಳಿಗೆ ಒಂದು ಮೆಸೇಜ್ ಕೊಡ್ಬೇಕು. ಯಾಕಂದರೆ ನನಗೇನು ಕಷ್ಟ ಆಗಿರ್ತದೆ ಅದನ್ನು ಒಂದು ಸಿನಿಮಾನಲ್ಲಿ ತೋರಿಸಿದ್ರೆ ಜನ ಅರ್ಥಕೊಳ್ತಾರೆ ಅಂದ್ಬಿಟ್ಟು ಈ ಸಿನಿಮಾ ಮಾಡಿರೋದು. ಅದರಿಂದ ಈ ಸಿನಿಮಾದಲ್ಲಿ ಮೆಸೇಜ್ ಏನಂದರೆ, ಶ್ರೀಮಂತರ ಒಂದು ಸಹವಾಸಕ್ಕೆ ನಾವು ಹೋದರೆ ಏನು ಪ್ರತಿಫಲ ನಮ್ಗೆ ಸಿಗುತ್ತೆ, ಮತ್ತು ಅವ್ರನ್ನ ಬದಲಾವಣೆ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು ಅನ್ನೋದೇ ಈ ಸಿನಿಮಾನಲ್ಲಿರೋ ಟ್ವಿಸ್ಟು. ಕಿಲಾಡಿ ಕೃಷ್ಣ ಇನ್ ಕಂಡಕ್ಟರ್ ಅಂತ, ಬಸ್ ಕಂಡಕ್ಟರ್ ಅಂತ ಅದು ಟೈಟ್ಲು. ಆದರೆ ಈಗ ಬಲಿ ಕಿಲಾಡಿ ಕೃಷ್ಣ ಅಂತ ಮಾಡಿದ್ದೀವಿ. ಬಹಳ ಅದ್ಧೂರಿಯಾದ ಒಂದು ಹುಟ್ಟುಹಬ್ಬದ ಸಮಾರಂಭವನ್ನು ಬಹಳ ಸಂಭ್ರಮದಿಂದ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಈಗ ಒಂದು ಚಿತ್ರ ನಿರ್ಮಾಣವನ್ನು ಮಾಡ್ತಿದ್ದಾರೆ, ಕಿಲಾಡಿ ಕೃಷ್ಣ ಅಂತ. ನಿಜವಾಗ್ಲೂ ಇವರು ಕಿಲಾಡಿ ಕೃಷ್ಣಪ್ಪನೇ ಇವರು. ಹಾಗಾಗಿ ಕಿಲಾಡಿ ಕೃಷ್ಣ ಇದಕ್ಕೆ ಜೊತೆಯಾಗಿ ತಗೊಂಡಿರ್ತಕ್ಕಂಥ ಛಾಯಾಗ್ರಾಹಕರಾಗಿ ನಮ್ಮ ವೆಸ್ಲಿ ಬ್ರೌನ್, ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರಾಗಿ ದೇವ್ ಅಂತಿದ್ದಾರೆ. ಎಲ್ಲವರು ದೇವ್ ಜೊತೆಗೆ ಸೇರಿಕೊಂಡಿದ್ದಾರೆ. ಆಮೇಲೆ ನಾಯಕಿ ರಾಧಿಕಾ ರಾಮನ್ ಅವರು ಇದ್ದಾರೆ, ಲಲಿತಾ ನಾಯಕ್ ಅವರು ಇದ್ದಾರಂತೆ. ಭಾಳ ಖುಷಿ ಆಯಿತು ಇಂಥ ಒಂದು ಸಂದರ್ಭದಲ್ಲಿ ಒಂದು ಚಿತ್ರ ನಿರ್ಮಾಣ ಮಾಡಿ, ತಾವೇ ಚಿತ್ರಕಥೆ ಎಲ್ಲ ಬರೆದು ನಿರ್ದೇಶನ ಮಾಡಿ ನಟನೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಅವರ ತಂಡಕ್ಕೆ ನಾನು ನನ್ನ ಶುಭ ಕೋರ್ತಾ ಇದ್ದೀನಿ. ಚಿತ್ರ ಅದ್ಧೂರಿಯಾಗಿ ನಿರ್ಮಾಣ ಆಗಲಿ, ಅದ್ಧೂರಿಯಾಗಿ ಬಿಡುಗಡೆ ಆಗಲಿ, ಜನ ಮೆಚ್ಚುವಂಥ ಸಿನಿಮಾ ಆಗಲಿ ಅಂತ ಹೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ, ಆಲ್ ದ ಬೆಸ್ಟ್. ನಮಸ್ಕಾರ ಎಲ್ಲರಿಗೂ. ನಾನು ರಾಧಿಕಾ ರಾಮ್ ಅಂತ. ಈಗಾಗಲೇ ನೀವು ನೋಡಿದ್ದೀರಾ, ನಾನು ಮೋಸ್ಟ್ ಆಫ್ ಆಲ್ ಮಾಡರ್ನ್ ಕ್ಯಾರೆಕ್ಟರ್ ಬರ್ತಿದೆ. ಸೊ ಈ ಪಿಕ್ಚರಲ್ಲೂ ಒಂದು ಪಾಶ್ ಆಗಿ, ಮಾಡರ್ನ್ ಆಗಿ, ಒಂದು ಮಾಡೆಲ್ ಹೇಗಿರ್ತಾಳೆ ಆ ಥರ ಒಂದು ಎಕ್ಸ್ಪೋಸಿಂಗ್ ಕ್ಯಾರೆಕ್ಟರ್ ಇದೆ. ಸೊ ಎಲ್ಲರೂ ನಿಮ್ದೆಲ್ಲರದ್ದು ಸಪೋರ್ಟ್ ಬೇಕು ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್. ಈ ಕತೆ ಬಂದಾಗ ಯಾವ ಥರ ಆಯಿತು? ಸರ್ ಆ್ಯಕ್ಚುಲಿ ಹುಡ್ಕೊಂಬಂದರು, ನೀವೇ ಸೆಲೆಕ್ಟ್ ಆಗ್ತೀರಾ, ನಾನು ನಿಮ್ಮನ್ನು ನೋಡಿದ ತಕ್ಷಣ ನೀವೇ ಇದಕ್ಕೆ ಕರೆಕ್ಟಾಗಿ ಇದಾಗ್ತೀರಾ ಅಂತ ಹೇಳಿದ್ರು. ಸೊ ಬ್ರೌನ್ ಸರು ಅಷ್ಟೇ, ವೆಸ್ಲಿ ಬ್ರೌನ್ ಅವ್ರ ಡೈರೆಕ್ಟ್ರು. ಸೊ ಅವರು ಹೇಳಿದ್ರು, ನೀವು ಏನು ಚೇಂಜಸ್ಸೇ ಬೇಡ, ನೀವು ಹೇಗಿದ್ದೀರೋ ಹಾಗೆ ಬಂದು ನಟನೆ ಮಾಡಿದ್ರೇ ಸಾಕು ಅಂತ ಆ ಥರ ಹೇಳಿದ್ರು. ಮಾಡರ್ನ್, ಒಂಥರ ತುಂಬ ಅತಿ ಮಾಡರ್ನ್ ಕ್ಯಾರೆಕ್ಟರು ಈ ಮೂವಿಯಲ್ಲಿ ಬರುತ್ತೆ.